ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಇವತ್ತು ಸಂಡೇ. ನಮ್ಮೂರಲ್ಲಿ 6 ಗಂಟೆಗೆ ಬಸ್ ಬರುತ್ತೆ ನಾವು ರಾಯಚೂರಿಗೆ ಹೋಗ್ಬೇಕಾದ್ರೆ. ಹಾಗಾಗಿ ಟೈಮ್ ಇವಾಗ 4:15 ಆಗಿದೆ. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ವಿ. ಹಾಗಾಗಿ ಎದ್ದೇಳಷ್ಟರಲ್ಲಿ 4:15 ಆಯಿತು. ಇವಾಗ ಎದ್ದಿದ್ದೀವಿ. ಎದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೊರಡಬೇಕು. ಹಿಂಗಿದ್ದೋಳು ಹಿಂಗೆ ರೆಡಿಯಾಗಿದ್ದೀನಿ ನಾನು. ಎಲ್ಲರೂ ರೆಡಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ನಾನು ಆಧಾರ್ ಕಾರ್ಡ್ನ ಮನೆಯಲ್ಲೇ ಮರೆತು ಬಂದಿದ್ದೆ. ಹಾಗಾಗಿ ಅರ್ಧ ದಾರಿಯಲ್ಲಿ ಬಂದು ಮತ್ತೆ ವಾಪಸ್ ಮನೆಗೆ ಹೋಗಿ ಓಡಿ ಹೋಗ್ಬಿಟ್ಟು ಅದನ್ನು ತಗೊಂಡು ಬಸ್ ಸ್ಟಾಪ್ ಹತ್ರ ಬಂದೆ. ತಾತ ಮಾಡಕ್ಕೆ ನನಗಂತೂ ಬೇಗ ಬೆಳಗ್ಗೆ ಎದ್ದಿದ್ದಕ್ಕೆ ತಲೆ ಸುತ್ತಾಯಿತು. ಹಾಗಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟೆ. ಟೈಮ್ ಬಂದುಬಿಟ್ಟು 6:15 ಆಗಿತ್ತು. ಆಗ ಬಸ್ ಬಂತು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಮ್ಮೂರಿಂದ ಗಬ್ಬೂರ್ವರೆಗೂ ಟಿಕೆಟ್ ತೊಗೊಂಡು ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಕೊನೆಗೆ ಒಂದು ಅರ್ಧ ಗಂಟೆ ನಂತರ ಗಬ್ಬೂರು ಬಂತು. ಇಳ್ಕೊಂಡ್ಬಿಟ್ಟು ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗಾಗಿ ಕಾಯ್ತಾ ಕೂತ್ಕೊಂಡಿದ್ವಿ. ಆಮೇಲೆ ಒಂದು 15 ನಿಮಿಷ ವೇಟ್ ಮಾಡಿದ್ವಿ. ಮತ್ತೆ ಬಸ್ ಬಂತು. ಈ ಬಸ್ನ ಹತ್ಕೊಂಡು ಹೋಗಿ ರಾಯಚೂರಲ್ಲಿ ಇಳಿದ್ವಿ. ಇಳಿದ್ಬಿಟ್ಟು ನಾಷ್ಟ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಗಿತ್ತು. ಇವಾಗ ಜಸ್ಟ್ ನಾಷ್ಟ ಮಾಡಿ ಬಂದ್ವಿ. ನಾನು ಬಸ್ಸಲ್ಲಿ ಮಲ್ಕೊಂಡಿದ್ದೆ, ತಲೆ ಸುತ್ತಾಯಿತು. ಹಾಗಾಗಿ ನನ್ನ ಮುಖ ಹೂ ಥರ ಇದ್ದಿದ್ದು ಹೂಕೋಸ್ ಥರ ಆಗ್ಬಿಟ್ಟೈತೆ ನೋಡಿ. ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಇನ್ನೇನು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಮತ್ತು ಮಂತ್ರಾಲಯ ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಇಳಿದ್ವಿ. ಇದು ಮಂತ್ರಾಲಯದ ಎಂಟ್ರೆನ್ಸ್ ನೋಡಿ. ಹಾಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥವ್ರು ನಿಮ್ಗೆ ಏನಾದರೂ ರೂಮ್ ಬೇಕಾ ಇರಲಿಕ್ಕೆ, ಫ್ರೆಶಪ್ ಆಗಲಿಕ್ಕೆ ಅಂತ ಕೇಳ್ತಾಯಿದ್ರು. ನಾವು ಬೇಡ ಅಂದ್ಕೊಂಡು ಹಾಗೆ ಹೋದ್ವಿ. ನನ್ನ ಮಗನಿಗೆ ರೆಡಿ ಮಾಡಲಿಕ್ಕೆ ಒಂದು ಶಾಲ್ ಬೇಕಾಗಿತ್ತು. ಹಾಗಾಗಿ ಆರೆಂಜ್ ಕಲರ್ ಶಾಲ್ನ ತೊಗೊಂಡ್ಬಿಟ್ಟು ಇನ್ನು ಬೇರೆ ಏನಾದರೂ ತೊಗೋಣ ಅಂತ ನೋಡ್ತಾ ಇದ್ವಿ. ಆಮೇಲೆ ತೊಗೊಂಡ್ರೆ ಆಯ್ತು ಬಿಡು ಅಂತ ಬಿಟ್ಬಿಟ್ಟಿವಿ. ಮತ್ತೆ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೂರ್ತಿಗಳನ್ನು ಮಾರ್ತಾಯಿದ್ರು. ರಾಘವೇಂದ್ರ ಸ್ವಾಮಿಗಳ ಮೂರ್ತಿ, ಆಮೇಲೆ ಫೋಟೋಸ್ ಬೇಕಾ ತಗೊಳ್ಳಿ ಅಂತ ಕೇಳ್ತಾಯಿದ್ರು. ಇಲ್ಲ ತಗೊಳ್ಳಲ್ಲ, ಬೇಡ ಅಂತ ಅಂದ್ವಿ ನಾವು. ಹಾಗೆ ಮುಂದೆ ಬಂದುಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಆಚೆ ಸೈಡ್ ಹೋಗ್ಬಿಟ್ಟು ನಾವೆಲ್ಲರೂ ರೆಡಿ ಆದ್ವಿ. ಸ್ವಲ್ಪ ನನ್ನ ಮಗನಿಗೂ ಸ್ವಲ್ಪ ರೆಡಿ ಮಾಡಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ನೋಡಿ. ಅದನ್ನು ಚೆನ್ನಾಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅವನು ಕಟ್ಟಿಸ್ಕೊಳ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದ. ಹಾಗಾಗಿ ಬಿಟ್ಬಿಟ್ಟಿವಿ. ಅಷ್ಟೇ ಸುತ್ತಿಬಿಟ್ಟು ಬಿಟ್ಬಿಟ್ಟಿವಿ. ಅವನು ಮನೇಲಾದರೂ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋದರೂ ಅಷ್ಟೇ, ಒಂದಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅಲ್ಲೆಲ್ಲ ಓಡಾಡ್ತಾ ಇದ್ದ. ಅಲ್ಲಿರ್ತಕ್ಕಂಥ ಬ್ರದರ್ಸ್ ಒಂದು ಫೋಟೋ ತೆಗಿತಾ ಇದ್ರು. ಅವ್ರ ಫೋನಲ್ಲಿ ಸುಮ್ಮನೆ ಕೂತಿದ್ದಾನೆ ನೋಡಿ. ನಂತರ ರಾಯರ ದರ್ಶನಕ್ಕೆ ಹೋಗ್ಲಿಕ್ಕೆ ಎಷ್ಟು ಕ್ಯೂ ಇದೆ ನೋಡಿ. ಇವ್ರ ಥರನೇ ನಾವು ಕೂಡ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ನಂತರ ಇನ್ನೇನು ಟೈಮ್ ಆಗಿತ್ತು. ಹಾಗಾಗಿ ಊಟಕ್ಕೆ ಹೋಗ್ಬೇಕಂತ ಒಂದು ಅರ್ಧ ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಕ್ಯೂವಲ್ಲಿ ನಿಂತ್ಕೊಂಡ ನಂತರ ಒಳಗಡೆ ಹೋಗಿ ಮತ್ತೆ ಪ್ರಸಾದನ ಎಲ್ಲ ತೊಗೊಂಡು ಬಂದ್ವಿ. ದೇವರ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನೇನು ನಾವು ಸಂಡೇ ಹೋಗಿರೋದ್ರಿಂದ ಫುಲ್ ರಶ್ ಇತ್ತು ಅಂತಲೇ ಹೇಳ್ಬೋದು. ನಮ್ಮ ಪುಟ್ಟರಾಯರು ಹೇಗೆ ಕಾಣ್ತಾ ಇದ್ದಾರೆ ನೋಡಿ.
ಇನ್ನೇನು ಟೈಮ್ ಆಗಿತ್ತು. ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಹಾಗೆ ದಾರಿಲಿ ಪ್ರಸಾದ ತೊಗೊಂಡ್ವಿ, ಮತ್ತು ನಮ್ಗೆ ಏನೇನು ಬೇಕಾಗಿರುತ್ತೆ ಅದೆಲ್ಲ ತೊಗೊಂಡ್ಬಿಟ್ಟು ಹೊರಟ್ವಿ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.